ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಸಾಕಷ್ಟು ಜನ ಈ ಒಂದು ಅಟೆಂಡೆನ್ಸ್ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಚೆಕ್ ಇನ್ ಚೆಕ್ಔಟ್ ಮಾಡಲಿಕ್ಕೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅಂದರೆ ಈ ಒಂದು KMS ಈ ಕರ್ತವ್ಯ ಆ್ಯಪ್ನಲ್ಲಿ ನಾವೇನು ಅಡ್ವಾನ್ಸ್ ಸಿಸ್ಟಮ್ನಲ್ಲಿ ಅಟೆಂಡೆನ್ಸ್ ಆಗ್ತಾ ಇದ್ದೀವಿ. ಸೊ ಇದರಲ್ಲಿ ಸಾಕಷ್ಟು ಎರರ್ಗಳು ಬರ್ತಾ ಇದೆ. ಸೊ ಆ ಎರರ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಪರಿಹಾರಗಳನ್ನು ಹುಡುಕುವಂಥ ಪ್ರಯತ್ನ. ಸೊ ಈ ಒಂದು ಪರಿಹಾರವನ್ನು ಹುಡುಕಬೇಕು ಅಂತ ಹೇಳಿದ್ರೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಾನು ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ಶಾಲಾ ಆವರಣದ 100 ಮೀಟರ್ ಒಳಗಿದ್ದಾಗ ಚೆಕ್ ಇನ್ ಅನ್ನು ಕೊಡಬೇಕಾಗುತ್ತೆ. ಸೊ ಚೆಕ್ ಇನ್ ಅನ್ನು ಕೊಟ್ಟಾಗ ನಿಮ್ಮ ಲೊಕೇಶನ್ ಆಕ್ಸೆಸ್ ಆಗುತ್ತೆ. ಸೊ ಚೆಕ್ ಇನ್ ಅಂತ ನೀವೇನು ಕ್ಲಿಕ್ ಮಾಡ್ತೀರಿ ಆ ಚೆಕ್ ಇನ್ ಟೈಮ್ನಲ್ಲಿ ಲೊಕೇಶನ್ ವ್ಯಾಲಿಡೇಷನ್ ಈಸ್ ಇನ್ ಪ್ರೋಗ್ರೆಸ್ ಟು ಅಂತ ಬರುತ್ತೆ. ಸೊ ನಿಮ್ಮ ಒಂದು ಫೋಟೋಗೆ ಇಲ್ಲಿ ಕ್ಯಾಪ್ಚರ್ ಆಗಲಿಕ್ಕೆ ಅದು ಕೇಳುತ್ತೆ. ಸೊ ಈ ರೀತಿ ಫೋಟೋವನ್ನು ಕೇಳುತ್ತೆ. ಸೊ ನೀವಿಲ್ಲಿ ಫೋಟೋವನ್ನು ಹಾಕಬೇಕಾಗುತ್ತೆ. ಆನಂತರ ಬೈ ಚಾನ್ಸ್ ನೀವೇನಾದರೂ ಲೊಕೇಶನ್ನಿಂದ ಹೊರಗಡೆ ಇದ್ದರೆ ಲೊಕೇಶನ್ನಿಂದ ನೀವೇನಾದರೂ ಹೊರಗಡೆ ಇದ್ದರೆ ಅದು ಈ ರೀತಿ ತೋರಿಸುತ್ತೆ. ಅಂದರೆ ನಿಮ್ಮ ಶಾಲೆಯಿಂದ 100 ಮೀಟ್ರ್ ಆಚೆ ಇದ್ದರೆ ನೀವೇನಾದರೂ ಅಥವಾ ಫೇಸ್ ಏನಾದರೂ ಮ್ಯಾಚ್ ಆಗಲಿಲ್ಲ ಅಂದರೆ ಫೇಸ್ ನಾಟ್ ಮ್ಯಾಚ್ಡ್ ಅಂತ ಬರುತ್ತೆ. ಇದಕ್ಕೆ ಸುಮಾರು ಕಾರಣಗಳಿದೆ, ಕೇವಲ ಒಂದೇ ಕಾರಣ ಅಲ್ಲ. ಅದೇನಪ್ಪ ಅಂತ ಹೇಳಿದ್ರೆ ನಾವು ಅಬ್ಸರ್ವ್ ಮಾಡಬೇಕಾಗಿದೆ. ಅದರಲ್ಲಿ ಮೊದಲನೇ ಕಾರಣ ಏನಪ್ಪ ಅಂದರೆ ನಾವು ಬ್ಯಾಡ್ ಲೈಟ್, ಮರದ ಕೆಳಗಡೆ ನಿಂತಿದ್ರೆ ಅಥವಾ ಮುಖದ ಮೇಲೆ ಅರ್ಧ ಬೆಳಕು ಬಂದಿದ್ದರೆ ಸೊ ಅದನ್ನು ನಾವು ತಪ್ಪಿಸ್ಬೇಕಾಗತ್ತೆ. ಅಥವಾ ನಾವು ಸೂರ್ಯನ ಬೆಳಕಿಗೆ ಆಪೋಸಿಟ್ ನಿಂತಿದ್ದರೆ ಅಥವಾ ಸೂರ್ಯನ ಬೆಳಕಿಗೆ ಓರೆಯಾಗಿ ನಿಂತಿದ್ದರೆ, ಅರ್ಧ ಫೇಸ್ ಕತ್ಲಾಗಿದ್ದರೆ, ಈ ಥರದ್ದೆಲ್ಲ ಅಂಶಗಳು, ಮತ್ತು ಕಣ್ಣನ್ನು ನಾವು ಸಣ್ಣದು ಮಾಡಿದರೆ, ಸೊ ಅಥವಾ ನಮ್ಮ ಒಂದು ಮುಖಚರ್ಯೆ ಬದಲಾಗಿದ್ದರೆ, ಇವೆಲ್ಲ ಕಾರಣಗಳಿಂದಾಗಿ ಈ ಫೇಸ್ ನಾಟ್ ಮ್ಯಾಚ್ ಅಂತ ಬರುತ್ತೆ. ಸೊ ಇದನ್ನು ನಾವು ಅಥವಾ ಇನ್ನು ಕೆಲವೊಂದು ಸರಿ ಏನು ಮಾಡ್ತೀವಿ, ನಾವು ಜಿಯೋ ಲೊಕೇಶನ್ ಏನಾದರೂ ಹೆಚ್ಚು ಕಮ್ಮಿ ಆಗಿತ್ತು ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಆಫೀಸ್ ರೂಮಲ್ಲಿ ಬರ್ತಿರಲ್ಲ ಅಂದರೆ ಶಾಲಾ ಕೊಠಡಿಗಳು ಬರುತ್ತೆ. ಈಗ ನಮ್ಮ ಶಾಲೆಯಲ್ಲಿ ಹೇಗೆ ಅಂದರೆ ಮೇಯ್ನ್ ಆಫೀಸ್ ರೂಮಲ್ಲಿ ಒಂದೊಂದು ಸರಿ ಒಬ್ಬೊಬ್ರಿಗೆ ಬರುತ್ತೆ, ಒಬ್ಬೊಬ್ರಿಗೆ ಬರಲ್ಲ. ಬಟ್ ಶಾಲೆಯಿಂದ ಒಂದಷ್ಟು ದೂರ ಬಸ್ ಸ್ಟ್ಯಾಂಡ್ ಕಡೆ 1-2-3 ಬಿಲ್ಡಿಂಗ್ ಬಿಟ್ಟು ಹೋದರೂ ಅಲ್ಲೂ ಕೂಡ ತೊಗೊಳ್ತಾ ಇದೆ. ಮೀನ್ಸ್ 100 ಮೀಟ್ರ್ ಅಂತ ಅದು ಯಾವ ಕಡೆ ತೊಗೊಂಡಿರುತ್ತೋ ಅದು ಗೊತ್ತಿಲ್ಲ. ಸೊ ಹಾಗಾಗಿ ನೀವು ಅಲ್ಲೆಲ್ಲವನ್ನು ಕೂಡ ಒಂದು ಸರಿ ಪ್ರಯತ್ನ ಮಾಡಿ, ನಿಮಗೆ ಗೊತ್ತಾದಂಥ ಸ್ಥಳದಲ್ಲಿ ಹೋಗಿ ಪ್ರತಿದಿನ ಅಲ್ಲೇ ಅಟೆಂಡೆನ್ಸನ್ನು ಹಾಕುವಂಥ ಪ್ರಯತ್ನ ಮಾಡಿ. ಇದಾಗಿಯೂ ಕೂಡ ಟೆಕ್ನಿಕಲ್ ಇಶ್ಯೂ ಬಂತು ಅಂತ ಹೇಳಿದ್ರೆ ನೀವು ಅಟೆಂಡೆನ್ಸ್ ಹಾಕಿರೋದು ಕೆಲವೊಂದು ಸಲ ಇಲ್ಲಿ ಬಂದಿರೋದಿಲ್ಲ, ಇಲ್ಲಿ ಟೈಮಿಂಗ್ಸ್ ಬರುತ್ತೆ, ಇದಾದಮೇಲೆ ಇದು ರೆಡ್ ಕಲರ್ ಆಗುತ್ತೆ. ಇನ್ ಕೇಸ್ ಬಂದಿಲ್ಲ ಅಂದರೆ ನೀವಿಲ್ಲಿ ಸಮ್ಟೈಮ್ಸ್ ನೆಟ್ವರ್ಕ್ ಎರರ್ ಇದ್ದಾಗ, ಅಂದರೆ ಸಾಕಷ್ಟು ಲಕ್ಷಗಟ್ಟಲೆ ಶಿಕ್ಷಕರು ಅಟ್ ಎ ಟೈಮ್ ಅಟೆಂಡೆನ್ಸ್ ಹಾಕ್ತಿರ್ತಾರೆ, ಆವಾಗ ನೀವು ರಿಪೋರ್ಟಲ್ಲಿ ಚೆಕ್ ಮಾಡ್ಬೋದು. ಸೊ ಈ ರಿಪೋರ್ಟಲ್ಲಿ ನೀವೇನು ಮಾಡಬೇಕಾಗತ್ತೆ, ಚೆಕ್ ಮಾಡಿದರೆ ನಿಮ್ಮ ಹಾಜರಾತಿ ಆಗಿದೆಯೋ ಇಲ್ಲೋ ಅಂತ ಇಲ್ಲಿ ತೋರಿಸುತ್ತೆ. ಸೊ ನಾನಿಲ್ಲಿ ಹಾಕಿರ್ತಕ್ಕಂಥ ಹಾಜರಾತಿನ ನೋಡ್ಬೋದು. ನೀವು ಒಂದು ಹಾಜರಾತಿ ಒಂದು ಇದನ್ನು ತೋರಿಸ್ತಾ ಇದ್ದೀನಿ, ಈ ರೀತಿ ಬರುತ್ತೆ. ಇಲ್ಲಿ ನೋಡಿ, ಮೊದಲು ಚೆಕ್ ಇನ್ನು, ಇದು ಚೆಕ್ಔಟು, ಚೆಕ್ ಇನ್ ಚೆಕ್ಔಟು, ಪ್ರೆಸೆಂಟ್ ಅಂತ ಬಂದಿದೆ. ಅಂದರೆ ಶುಕ್ರವಾರದಿಂದ ಏನು ಸ್ಟಾರ್ಟ್ ಆಯಿತು, ಮೊದಲನೇ ದಿನ ನಮಗೂ ಕೂಡ ತುಂಬ ಕಾಡ್ತು. ಸೊ ಹಾಗಾಗಿ 10:21ಕ್ಕೆ ಅದು ಚೆಕ್ ಇನ್ ಆಯಿತು. ಬರುವಾಗ ಕರೆಕ್ಟಾಗಿ ಚೆಕ್ಔಟು ಆಗಿದೆ. ಸೊ ಇದು ಬಟ್ ನಮ್ಮ ಮೊಬೈಲಲ್ಲಿ ಇನ್ನೂ ಚೆಕ್ ಇನ್ ಅಂತ ತೋರಿಸ್ತಾ ಇತ್ತು, ಆದರೆ ಇಲ್ಲಿ ನೋಡಿದರೆ ರಿಪೋರ್ಟಲ್ಲಿ ಬಂದಿತ್ತು. ಇದೆಲ್ಲ ಎರರ್ಸು ಈಗ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದೆಲ್ಲವೂ ಕೂಡ ಸರಿ ಹೋಗುತ್ತೆ. ತುಂಬ ಜನ ಅಂದ್ಕೊಳ್ತಾ ಇದ್ದಾರೆ ಇದೆಲ್ಲ ಸಿಸ್ಟಮ್ ಸರಿ ಇಲ್ಲ, ಚೇಂಜ್ ಮಾಡ್ತಾರೆ, ಇದನ್ನು ಸ್ಟಾಪ್ ಮಾಡ್ತಾರೆ ಅಂತ. ಖಂಡಿತ ಇದು ಸ್ಟಾಪ್ ಆಗಲ್ಲ. ಆದರೆ ಸಮಯದಲ್ಲಿ ಏನಾದರೂ ವ್ಯತ್ಯಾಸ ಮಾಡ್ಬೋದು ಅಥವಾ ಶಿಕ್ಷಕರಿಗೆ ಅನುಕೂಲ ಕೊಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ತಿರ್ಬೋದು. ಸೊ ಸೆಟ್ಟಿಂಗ್ಸ್ ಏನಾದರೂ ಚೇಂಜಸ್ ಮಾಡಬೇಕಾ ಅಂತ ನೋಡೋಣ ಈಗ. ಸೊ ಗ್ರೂಪಲ್ಲಿ ಬಂದಂಥ ಕೆಲವೊಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಲೊಕೇಶನ್ ಎರರ್ ಔಟ್ ಆಫ್ ರೇಂಜ್ ಅಂತ ಕ್ಯಾಮ್ಸ್ ಆ್ಯಪ್ನಲ್ಲಿ ಬರ್ತಾ ಇದ್ದರೆ ಶಿಕ್ಷಕರು ಯಾವ ರೀತಿ ಸ್ಟೆಪ್ಸನ್ನು ಬಳಸಬೇಕು ಅಂತ ಇಲ್ಲಿ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿ ಫೋನಲ್ಲಿ ಲೊಕೇಶನನ್ನು ಆನ್ ಮಾಡಿರಬೇಕು, ಹೈ ಅಕ್ಯುರೆಸಿಯನ್ನು ಇಟ್ಟಿರಬೇಕು. ಜೊತೆಗೆ ಸೆಟ್ಟಿಂಗ್ಸಲ್ಲಿ ಲೊಕೇಶನ್ ಮೋಡ್ ಹೈ ಅಕ್ಯುರೆಸಿ ಸೆಲೆಕ್ಷನ್ ಮಾಡಿ GPS ಅನ್ನು ನಾವೇನಬೇಕಾಗುತ್ತೆ ಆನನ್ನು ಮಾಡಿರಬೇಕಾಗುತ್ತೆ. ಜೊತೆಗೆ ಆ್ಯಪ್ಸಲ್ಲಿ ಕ್ಯಾಮ್ಸ್ ಪರ್ಮಿಷನ್ ಲೊಕೇಶನ್ಗೆ ಅಲೋ ಅಂತ ಕೊಟ್ಟಿರಬೇಕು, ಆಲ್ ಟೈಮ್ ಅಂತ ಆ ಸೆಲೆಕ್ಷನ್ ಆಗಿ ಇರಬೇಕು. ಇನ್ ಕೇಸ್ ಆಗಿಲ್ಲ ಅಂದರೆ ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸಲ್ಲಿ ಆ್ಯಪ್ ಸೆಟ್ಟಿಂಗ್ಸನ್ನು ಹೋಗಿ, ಆ್ಯಪ್ ಸೆಟ್ಟಿಂಗ್ಸಲ್ಲಿ ಕ್ಯಾಮ್ಸ್ ಅಂತ ಸೆಲೆಕ್ಷನ್ ಮಾಡಿ ಅದರಲ್ಲಿ ಪರ್ಮಿಷನ್ಸ್ ಅಂತ ಹೋಗಿ ನೀವು ಆಲ್ ಟೈಮ್ ಪರ್ಮಿಷನ್ ಲೊಕೇಶನ್ಗೆ ಕೊಟ್ಟಿದ್ದೀರಾ ಅಂತ ಒಂದು ಸರಿ ಕನ್ಫರ್ಮೇಷನನ್ನು ಮಾಡ್ಕೊಳ್ಳಿ. ಇದು ಒಂದನೇ ಸೆಟ್ಟಿಂಗು. ಇನ್ನು ಶಾಲೆಯಲ್ಲಿ ಇರ್ತಕ್ಕಂತಹ ಒಂದು ಲೊಕೇಶನ್ ಏನಿದೆ ಆ ಲೊಕೇಶನ್ ಕ್ಯಾಮ್ಸಲ್ಲಿ ತಪ್ಪಾಗಿ ಮ್ಯಾಪ್ ಆಗಿದ್ದರೆ ಅದಕ್ಕೆ BO ಮತ್ತು HM ಲೆವೆಲಲ್ಲಿ ಅದನ್ನು ಅವರು ಸರಿ ಮಾಡ್ತಾರೆ. HM ಅವರು ಅವರ ಲಾಗಿನ್ನಲ್ಲಿ BO ಅವರ ಒಂದು ಸಹಾಯ ತಗೊಂಡು ಅದನ್ನೆಲ್ಲ ಅವರು ಸರಿ ಮಾಡ್ತಾರೆ. ಅದು ವಿತಿನ್ ಡೇನಲ್ಲಿ ನಮಗೆ ಸರಿಯಾಗಿ ಬರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನೀವು ನೋಡಬೇಕು. ಅದು ನಮ್ಮ ಕೈಯಲ್ಲಿಲ್ಲ. ಸೊ ಇನ್ನೊಂದು ಪರಿಹಾರ, ಇದನ್ನು ನಾನು ಕೂಡ ಟ್ರೈ ಮಾಡಿದ್ದೆ, ಇದು ನನಗೆ ಸಕ್ಸಸ್ಸನ್ನು ಕೊಡ್ತು. ಏರೋಪ್ಲೇನ್ ಮೋಡಿಗೆ ಹಾಕ್ಬಿಟ್ಟು 10 ಸೆಕೆಂಡ್ಸ್ ಬಿಟ್ಟು ನೆಕ್ಸ್ಟು ವೈಫೈ
ಆಫ್ ಮಾಡಿ ಕೇವಲ ಮೊಬೈಲ್ ಡಾಟಾ ಆನ್ ಮಾಡಿ ಟ್ರೈ ಮಾಡಬೇಕು. ವೈಫೈ ಅಂದರೆ ಏರೋಪ್ಲೇನ್ ಮೋಡಲ್ಲಿ ನೀವು ಆಫ್ಲೈನ್ ಅಂತ ಬರುತ್ತೆ, ತೊಗೊಂಡ್ಮೇಲೆ ನೆಟ್ವರ್ಕ್ ಬಂದಮೇಲೆ ಅದೇನಾಗುತ್ತೆ ಡಾಟಾ ಫೆಚ್ ಆಗುತ್ತೆ. ಆಫ್ ಮಾಡಿ ಆನ್ ಮಾಡೋದು. ಕೆಲವರು ಫೋನ್ನ ರೀಸ್ಟಾರ್ಟ್ ಮಾಡಿ ತೊಗೊಂಡಿದ್ದಾರೆ. ಸೊ ಈಗ ನೆಟ್ವರ್ಕ್ಗಳಲ್ಲಿ ಏನಾದರೂ ಸಮಸ್ಯೆ ಇತ್ತಂದರೆ ರಿಫ್ರೆಶ್ಮೆಂಟ್ ಆಗಿ ಸ್ಲೋ ನೆಟ್ವರ್ಕ್ ಅಂತ ಇರೋಂಥ ಇದು ಪ್ರಾಬ್ಲಮ್ ಹೋಗುತ್ತೆ. ಜೊತೆಗೆ ಗೂಗಲ್ ಮ್ಯಾಪ್ನಲ್ಲಿ ಕೂಡ ನೀವು ನೋಡ್ಬೋದು ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ನಿಮ್ಮ ಒಂದು ಲೊಕೇಶನ್ ಚೇಂಜ್ ಇತ್ತು ಅಂತ ಹೇಳಿದರೆ. ಇನ್ನು ಕೆಲವೊಂದರಲ್ಲಿ ಫೋನ್ಗಳಲ್ಲಿ ಏನಾದರೂ ಮಾಲ್ವೇರ್ ಇದ್ದರೆ, ಅಂದರೆ ಮಾಕ್ ಲೊಕೇಶನ್ ಅಥವಾ ಫೇಕ್ GPS ಅಂತ ಏನಾದರೂ ಬೈ ಮಿಸ್ಟೇಕ್ ಬಂದಿದ್ದರೆ ನಿಮಗೆ ಗೊತ್ತಿಲ್ಲದಂಗೆ, ಆವಾಗ ನೀವು ಡೆವಲಪರ್ ಆಪ್ಷನ್ ಅಂತೇಳಿ ಆನ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ಒಂದು ಸಲ ನೀವೇನು ಮಾಡಬೇಕು, ನಿಮ್ಮ ಸೆಟ್ಟಿಂಗ್ಸ್ಗಳಲ್ಲಿ ಸರ್ಚ್ ಮಾಡಿ ನೋಡಿ. ಸೆಟ್ಟಿಂಗ್ಸಲ್ಲಿ ಏನಂತ ಅಂದರೆ ಫೇಕ್ GPS ಅಥವಾ ಮಾಕ್ ಲೊಕೇಶನ್ ಅಂತ ಏನಾದ್ರು ಇತ್ತಂದರೆ ಅವನ್ನ ಅನ್ಇನ್ಸ್ಟಾಲ್ ಮಾಡಿ ಅಂತ ಆ್ಯಪ್ಗಳನ್ನು ನೀವು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಕೆಲವೊಂದು ಗೇಮಿಂಗ್ ಆ್ಯಪ್ಗಳಲ್ಲಿ ಬಂದಿರ್ಬೋದು, ಅದನ್ನು ನೀವು ಚೆಕ್ ಮಾಡಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಯಾರಾದರೂ ಈ ಟೆಕ್ನಿಕಲ್ ಇರ್ತಾರಲ್ಲ ಅಂಥವ್ರಿಗೆ ಕೊಟ್ಟು, ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನೀವು ಚೆಕ್ ಮಾಡ್ಬೋದು. ಇನ್ನು ಈ ಒಂದು ನೆಟ್ವರ್ಕ್ ಇಲ್ಲ ಅಂದರೂ ಕೂಡ ನೀವೇನು ಮಾಡ್ಬೋದು, ಈ ಅಟೆಂಡೆನ್ಸನ್ನು ಹಾಕ್ಬೋದು. ತುರ್ತಾಗಿ ಹಾಜರಾತಿ ಹಾಕೋಕ್ಕೆ 2 ದಾರಿ ಅಂತ ಹೇಳಿದ್ದಾರೆ. ಆಫ್ಲೈನಲ್ಲಿ ನೆಟ್ವರ್ಕ್ ಇಲ್ಲದಿದ್ದರೂ ಕೂಡ ಕ್ಯಾಮ್ಸ್ ಫೋಟೋ ತೆಗೆದು ಸೇವ್ ಮಾಡುತ್ತೆ. ಶಾಲೆಯಿಂದ ಹೊರಗೆ ಹೋಗಿ ನೆಟ್ವರ್ಕ್ ಬಂದಾಗ ಅದೇ ಅಪ್ಲೋಡ್ ಆಗುತ್ತೆ. HMಗೆ ಹೇಳಿ ಮ್ಯಾನ್ಯುವಲ್ ಅಟೆಂಡೆನ್ಸನ್ನು ನೀವು ಮೇಂಟೈನ್ ಮಾಡ್ಬೋದು. HM ಇದಕ್ಕೆ ಮೈನ್ ಇರ್ತಾರೆ. ನೀವೇನಾದರೂ ಆಗಲಿಲ್ಲ, ಟೆಕ್ನಿಕಲ್ ಇಶ್ಯೂ ಅಥವಾ ನಿಮ್ಮ ಫೋನ್ ಸ್ವಿಚ್ ಆಫ್ ಆಯಿತು, ಏನೋ ಒಂದು ಆಯಿತು, ಆವಾಗ HM ಹತ್ರ ನೀವು ಒಂದು ಚಲನವಲನ ರಿಜಿಸ್ಟ್ರು ಅಥವಾ ಇನ್ನೊಂದು ಕಡೆ ಒಂದು ರಿಜಿಸ್ಟ್ರ್ ಮಾಡಿರ್ತೀರಿ ಅಂತಂದರೆ ಅದು ನಿಮ್ಮನ್ನು ಸೇಫ್ ಗೈಡ್ ಮಾಡುತ್ತೆ. HM ಜೊತೆ ನೀವು ಯಾವುದೇ ಥರ ಕಂಪ್ಲೇಂಟ್ ಇದ್ದರೂ ಕೂಡ ಹಂಚ್ಕೋಬೋದು. ಅದನ್ನು ನೀವು ಕ್ಲಾರಿಫಿಕೇಷನ್ ತೊಗೊಂಡಿದ್ರಿ ಅಂದರೆ ಇಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ, ನಿಮಗೇನು ಅವರು ತೊಂದರೆ ಮಾಡಲ್ಲ. ಅಧಿಕೃತ ನೋಟಿಸ್ ಆಗಲಿ, ಸ್ಯಾಲ್ರಿ ಕಟ್ ಆಗಲಿ, ಮತ್ತೊಂದಾಗಲಿ ಮಾಡೋದಿಲ್ಲ. ಬಟ್ ಇದು ಜುನೈನ್ ಇರಬೇಕು, ನೀವು ಅದೇ ಲೊಕೇಶನಲ್ಲಿ ಇರಬೇಕು, ಹೆಡ್ ಮಾಸ್ಟರ್ ನಿಮ್ಮ ಪರವಾಗಿ ಇರಬೇಕು. ಸೊ ಇದು ಪ್ರಮುಖವಾದಂಥ ನಿಯಮಗಳು. ಇನ್ನು ಟೈಮಿಂಗ್ಸ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ, ಅದೇನಂತ ನೋಡೋದಾದರೆ ನಾವು ಅಧಿಕೃತವಾಗಿ ನಮ್ಮ ಒಂದು ಗ್ರೂಪಲ್ಲಿ, ಅಂದರೆ ನಮ್ಮ ಒಂದು BO ಆಫೀಸ್ನವರು ಮಾಡಿರ್ತಕ್ಕಂತಹ ECO ಸರ್ ಅವರು ಹಾಕಿರುವಂಥ ಒಂದು ಮೆಸೇಜ್ ಇದು. ಕ್ಯಾಮ್ಸ್ ಆ್ಯಪ್ನಲ್ಲಿ ಶಿಕ್ಷಕರು ಮತ್ತು ಸಿಬ್ಬಂದಿ ನಿಗದಿಪಡಿಸಿದ ಒಂದು ಸಮಯ ಅಂತ ಹೇಳಿದರೆ, ನಾನು ನಿಮಗೆ ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ, ಎಲ್ಲ ಹೇಳೋಕ್ಕೋಗಲ್ಲ. ಗ್ರೇಸ್ ಪೀರಿಯಡ್ ಅಂದರೆ 10 ನಿಮಿಷ 15 ನಿಮಿಷಗಳ ರಿಯಾಯಿತಿಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಅಂದರೆ ಫಾರ್ ಎಕ್ಸಾಂಪಲ್ 9:45ಕ್ಕೆ ಆರಂಭವಾದರೆ 10 ಗಂಟೆವರೆಗೂ ನಮಗೆ 15 ನಿಮಿಷ ಟೈಮನ್ನು ಕೊಟ್ಟಿದ್ದಾರೆ. ಸೊ 15 ನಿಮಿಷ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ತುಂಬ ವೇಗವಾಗಿ ಗಾಡಿ ಓಡಿಸಿ ಎಲ್ಲೋ ಒಂದು ಕಡೆ ತೊಂದರೆಗೀಡಾಗೋದು ಬೇಡ. ಆ ಥರ ಎಲ್ಲ ಸಮಸ್ಯೆಯನ್ನು ಗಬಗಬ ನಾಷ್ಟ ಮಾಡಿ ಬಂದು ಅಯ್ಯೋ ಟೈಮ್ ಆಯಿತು ಅಂತ ಹರಿಬಿರಿ ಮಾಡ್ಕೊಳ್ಳೋದು ಬೇಡ. 15 ನಿಮಿಷ ನಿಮಗೆ ಟೈಮ್ ಇದೆ. ಓಕೆ. ಸೊ ಇನ್ನು 3 ದಿನಗಳ ತಡವಾದರೆ ಒಂದು ರಜೆಯನ್ನು ತಗೊಳ್ತಾರೆ ಅಂತಕ್ಕಂಥದ್ದು. ಕೇವಲ ಒಂದು ಅದು ಏನಪ್ಪ ಅಂದರೆ 10 ಗಂಟೆ ನಂತರ ಏನಾದರೂ ನೀವು ಬಂದು ಹಾಜರಾತಿ ಹಾಕಿದರೆ ಡಿಸಿಷನ್ ಇರುತ್ತೆ. ಓಕೆ. ಸೊ ಅಕಸ್ಮಾತ್ ಹಂಗೂ ಏನಾದರೂ ಬಂತು ಅಂತಂದರೆ ಅರ್ಧ ದಿನದ CL ಅನ್ನು ಅವರು ಹಾಕ್ತೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸತತವಾಗಿ ಗೈರು ಅಂತಂದರೆ ಅಲ್ಲಿ ಫಾರ್ ಎಕ್ಸಾಂಪಲ್ 1 ಗಂಟೆಗೂ ಹೆಚ್ಚು ತಡವಾಗಿ ಬಂತು ಅಂದರೆ ಅರ್ಧ ದಿನದ ಒಂದು ಇದನ್ನು ಮಾಡ್ತಾರೆ. ಬೈ ಚಾನ್ಸ್ ನೀವೇನಾದರೂ ಶಾಲೆಯ ಕೆಲಸಕ್ಕೆ ಹೋಗಿದ್ದರೆ ಹೆಡ್ ಮಾಸ್ಟರ್ಗೆ ಹೇಳಿ ನೀವು ಚಲನವಲನ ಅನುಮತಿಯನ್ನು ಹಾಕಬೇಕು, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಸರಿಯಾದ ಒಂದು ಮಾಹಿತಿಯನ್ನು ಆಫೀಸಿಗೆ ಕೊಡಬೇಕಾಗತ್ತೆ. ಇನ್ನು ದಂಡನೆ ಮತ್ತು ಶಿಸ್ತು ಕ್ರಮ ಅಂತ ಕೊಟ್ಟಿದ್ದಾರೆ. ಲೇಟಾಗಿ ಮಾರ್ಕ್ ಆಗಿರ್ತಕ್ಕಂಥ ಡಾಟಾ ಡೈರೆಕ್ಟಾಗಿ BO ಮತ್ತು DDP ಅವರಿಗೆ ಲಭ್ಯವಿರುತ್ತೆ. ಸತತವಾಗಿ ತಡವಾಗಿ ಕಂಡು ಬಂದಲ್ಲಿ ಶೋಕಾಸ್ ನೋಟಿಸನ್ನು ನಿಮಗೆ ಕೊಡ್ತಾರೆ. ಇದು ನಿಮಗೆ ಗೊತ್ತಿರಲಿ. ಇನ್ನು ಕ್ಯಾಮ್ಸ್ ಆ್ಯಪ್ ಅವಧಿಗಿಂತ ಮುಂಚೆ ನೀವೇನಾದರೂ ಚೆಕ್ಔಟ್ ಆದ್ರಿ ಅಂದರೆ ಅದಕ್ಕೂ ಕೂಡ ಕರ್ತವ್ಯ ಲೋಪ ಅಂತ ಪರಿಗಣಿಸಿ ನಿಮಗೂ ಕೂಡ ಒಂದು ಶಿಸ್ತು ಕ್ರಮವನ್ನು ತೆಗೆದುಕೊಳ್ತಾರೆ. ಓಕೆ. ರಜೆ ಇದ್ದರೆ CL ಅನ್ನು ಕೌಂಟ್ ಮಾಡ್ತಾರೆ, ರಜೆ ಇಲ್ಲ ಅಂದರೆ EL ಅನ್ನು ಕೌಂಟ್ ಮಾಡ್ತಾರೆ, ಹಾಗೂ ಇಲ್ಲ ಅಂತಂದರೆ ಗೈರು ಅಂತ ಹೇಳಿ ಮಾಡ್ತಾರೆ ಅಂತಕ್ಕಂಥದ್ದು. ಆದರೆ ಪೂರ್ವಾನುಮತಿ ಮತ್ತು ಶಾಲೆಯ ಚಲನವಲನ ಮೂಮೆಂಟನ್ನು ನೀವು ಬರೆದಿದ್ದರೆ, ಅಧಿಕೃತ ಕೆಲಸಕ್ಕೆ OOD ಅಥವಾ ಟ್ರೈನಿಂಗ್ ಇತ್ಯಾದಿಗಳು BRC ಸಭೆ ಇವೆಲ್ಲ ಇತ್ತು ಅಂದರೆ ಮೂಮೆಂಟ್ ರಿಜಿಸ್ಟ್ರನ್ನು ಬರೆದು ಆನ್ ಅದರ್ ಡ್ಯೂಟಿ ಅಥವಾ ಆನ್ ಡ್ಯೂಟಿ ಅಂತ ನೀವೇನಾದರೂ ಬಳಸಿ ಒಂದು ಆ್ಯಪ್ನಲ್ಲಿ ಹಾಕಿದ್ರಿ ಅಂತ ಹೇಳಿದ್ರೆ ಹೆಡ್ ಮಾಸ್ಟರ್ ಅದನ್ನು ಅಪ್ರೂವಲ್ ಮಾಡ್ತಾರೆ. ನಂತರ ನಿಮಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಅನಧಿಕೃತ ಗೈರಾದರೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಇಂಪಾರ್ಟೆಂಟಾಗಿ ನೀವು ಅಬ್ಸರ್ವ್ ಮಾಡಬೇಕಾಗಿರತಕ್ಕಂಥ ಅಂಶಗಳು. ಆದರೆ ನಿಯಮಾನುಸಾರ ಏನಾದರೂ ಸರ್ಕಾರಿ ನೌಕರರು ಕೆಲಸ ಮಾಡಲಿಲ್ಲ ಅಂತಂದರೆ KCSR ನಿಯಮದ ಅನುಸಾರ ಕ್ರಮವನ್ನು ತೆಗೆದುಕೊಳ್ತೀವಿ ಅಂಥೇಳಿ ಮಾಹಿತಿಯನ್ನು ಕಳಿಸಿದ್ದಾರೆ. ಹಾಗಾಗಿ ಶಿಕ್ಷಕರು ಎಲ್ಲ ಅಂಶಗಳನ್ನು ಪರಿಗಣನೆ ಮಾಡಿ ಮುಂದಿನ ಏನಾದರೂ ಅಪ್ಡೇಟ್ ಇತ್ತು ಅಥವಾ ನಿಮಗೆ ಏನಾದರೂ ಸಣ್ಣ ಪುಟ್ಟ ದೋಷಗಳು ಕಂಡು ಬಂತು ಕಮೆಂಟ್ ಮೂಲಕ ತಿಳಿಸಿ. ನನಗೆ ಗೊತ್ತಿರೋಷ್ಟು ಮಾಹಿತಿನ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ.